ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದು ಟಾಪಿಕ್ ಏನಂತಂದರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರಿ, ತಯಾರಿ ಮಾಡ್ತಿದ್ದೀರಿ. ಆ ತಯಾರಿ ಮಾಡುವ ಹಂತದಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡ್ತೇವೆ. ಸೊ ಯಾವ ತಪ್ಪುಗಳನ್ನು ಮಾಡಬಾರ್ದು ಹೇಳುವಂಥ 6 ತಪ್ಪುಗಳನ್ನು ನಾನು ರೆಕಗ್ನೈಸ್ ಮಾಡಿರುವಂಥದ್ದು. ತಪ್ಪು ಅಂದರೆ ಲೈಕ್ ಎಲ್ಲಿ ನಮ್ಮ ಒಂದು ಪ್ರಿಪ್ರೇಷನ್ ಸ್ವಲ್ಪ ಡಿಲೇ ಆಗುತ್ತೆ, ಎಲ್ಲಿ ಒಂದು ಅಡೆತಡೆ ಆಗುತ್ತೆ, ಅಂಥ ಒಂದು ಬೇರೆ ಬೇರೆ ಇದನ್ನು ಗುರುತಿಸಿ ಮಿಸ್ಟೇಕ್ಸ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಸೊ ಎಕ್ಸಾಮಲ್ಲಿ ಮಾಡುವಂತಹ ತಪ್ಪುಗಳು ಬೇರೆ, ಅದು ಬೇರೆ ಇರುತ್ತೆ. ಬಟ್ ನಾವು ತಯಾರಿ ಹಂತದಲ್ಲಿ, ಇಲ್ಲಿ ನೀವು ವಿಡಿಯೋದಲ್ಲಿ ಕಾಣ್ತಾ ಇರುವಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್, ಈ ತಯಾರಿ ಹಂತದಲ್ಲಿ ನಾವು ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅಥವಾ ಮಾಡಬಹುದು ಮುಂದೊಂದು ದಿನ ಹೇಳುವಂಥದ್ದು ಸ್ವಲ್ಪ ನಿಮಗೆ ಆ ಗಮನದಲ್ಲಿ ಇದ್ದರೆ, ಆವಾಗ ಆ ಒಂದು ಪರಿಸ್ಥಿತಿ ನಿಮಗೆ ಎದುರಾದಾಗ ನೀವು ಫಸ್ಟ್ ಅದನ್ನು ಅವಾಯ್ಡ್ ಮಾಡ್ತೀರಿ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅಥವಾ ಅದನ್ನು ಎದುರಿಸಲಿಕ್ಕೆ ಸ್ವಲ್ಪ ಸಮಾಧಾನದಲ್ಲಿ ಎದುರಿಸ್ಬೋದು, ತಯಾರಿ ಸರಿಯಾಗಿದ್ದರೆ. ಸೊ ನೋಡೋಣ, ಫಸ್ಟ್ ಒಂದೊಂದಾಗೆ ನೋಡ್ತಾ ಹೋಗೋಣ. ಯಾವುದು ಆ 6 ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳು, ಮಿಸ್ಟೇಕ್ಸ್ಗಳು ಅಂತ ಹೇಳಿ. ಸೊ ನೋಡಿ, ಫಸ್ಟ್ ಒನ್, ಡು ನಾಟ್ ಯೀಲ್ಡ್ ಟು ಪಿಯರ್ ಪ್ರೆಷರ್. ಪಿಯರ್ ಪ್ರೆಷರ್ ಅಂದರೆ ಏನು? ಮೇನ್ ವಿಚ್ ಐ ಕನ್ಸಿಡರ್. ಏನಾಗುತ್ತೆ, ನೀವು ಕಾಲೇಜ್ ಪಾಸ್ಔಟ್ ಆಗಿರ್ತೀರಿ, ಇಲ್ಲ ಗ್ರೂಪಲ್ಲಿ ಇರ್ತೀರಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಸಹಜ, ನಾನು ಇಷ್ಟು ಓದಿದೆ ಅಂತ ಹೇಳಿ, ಆಯಿತಾ. ಸೊ ಕೆಲವರು ಪಾಸಿಟಿವ್ ಆಗಿ ತೊಗೊಳ್ತಾರೆ, ಬಟ್ ಕೆಲವರು ಅಯ್ಯೋ ನಾನು ಓದಲೇ ಇಲ್ಲ, ಇವ್ರು ಇಷ್ಟೊಂದು ಓದ್ಬಿಟ್ಟಿದ್ದಾರೆ, ಇವ್ರು ಸಿಲೆಬಸ್ ಕಂಪ್ಲೀಟ್ ಆಯಿತು, ನಾನಿನ್ನೂ ಓದಲಿಕ್ಕೆ ಸ್ಟಾರ್ಟೇ ಮಾಡಲಿಲ್ಲ, ಅಥವಾ ಅವ್ರು ಇಷ್ಟು ಮಾರ್ಕ್ಸ್ ಬಂತು, ಅವರಿಗೆ ಇಷ್ಟು ಸಾಲ್ವ್ ಮಾಡಿದರು, ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇನೋ, ಅಥವಾ ಅವ್ರು ಇಷ್ಟು ಸಮಯ ದಿನಕ್ಕೆ ಓದ್ತಾರೆ ಅಂತ ಹೇಳ್ತಾರೆ, ನಾನು ಕೇವಲ 1 ಗಂಟೆ ಓದುವಂಥದ್ದು ಅಂತ ಹೇಳಿ. ಸೊ ಆ ಪಿಯರ್ ಪ್ರೆಷರ್ ಏನಿದೆಲ್ಲ, ಪಿಯರ್ಸ್ ಅಂದರೆ ಫ್ರೆಂಡ್ಸರು, ಸಹಪಾಠಿಗಳು ಅಂತ ಹೇಳಿ ಕರಿತೇವೆ. ಸೊ ಅವರ ಆ ವಾತಾವರಣದಿಂದ ಕ್ರಿಯೇಟ್ ಆಗುವಂಥ ಪ್ರೆಷರ್ ಪಿಯರ್ ಪ್ರೆಷರ್. ಸೊ ಡು ನಾಟ್ ಯೀಲ್ಡ್ ಟು ಪಿಯರ್ ಪ್ರೆಷರ್, ಅದಕ್ಕೆ ನೀವು ಆಸ್ಪದ ಕೊಡಬೇಡಿ ಅಂತ ಹೇಳುವಂಥದ್ದು. ಓಕೆ, ಅಂದರೆ ಒಂದು ಪಾಸಿಟಿವ್ ಆಗಿರ್ಬೋದು, ನಾನಿನ್ನೂ ಓದಲಿಕ್ಕೆ ಪ್ರಾರಂಭನೇ ಮಾಡಿಲ್ಲ ಅಂತ ಕೆಲವರು ಹೇಳ್ತಾರೆ, ಅಥವಾ ಕೆಲವರು ನಂದು ಅಷ್ಟು ಓದಾಯಿತು ಅಂತಲೂ ಹೇಳ್ತಾರೆ. ಅದು ಸತ್ಯವೇ ಇರ್ಬೋದು ಅಥವಾ ಸುಳ್ಳೇ ಇರ್ಬೋದು. ನಮಗೆ ಆ ವಿಷಯ ನಮಗೆ ಅದರಿಂದ ಏನು ಡಿಫ್ರೆನ್ಸ್ ಆಗಲಿಕ್ಕಿಲ್ಲ. ಯಾಕೆಂದರೆ ನಾವು 5 ವರ್ಷ LLB ಓದಿದಾಗ ನಾವು ಓದಿದಂತಹ ಆ ಪರಿಸ್ಥಿತಿ ಬೇರೆ ಇರುತ್ತೆ, ನಮಗೆ ಸಿಕ್ಕಂಥ ಮಾರ್ಕ್ಸ್ ಬೇರೆ ಇರುತ್ತೆ, ನಾವು ಅರ್ಥ ಮಾಡಿಕೊಂಡಂತಹ ಆ ವಿಚಾರ ಶಕ್ತಿ ಬೇರೆ ಇರುತ್ತೆ. ಒಬ್ರಿಗಿಂತ ಒಬ್ಬರು ತೀವ್ರವಾಗಿ ಭಿನ್ನವಾಗೇ ಇರ್ತಾರೆ. ಪ್ಲಸ್ ಎಕ್ಸಾಮಲ್ಲಿ ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡುವಂಥ ಆ ಒಂದು ಪರ್ಸ್ನಾಲಿಟಿ ಕೂಡ, ಆ ವ್ಯಕ್ತಿತ್ವನೂ ಬೇರೆ ಬೇರೆ ಆಗಿರುತ್ತೆ. ಸೊ ಹೀಗಿರುವಾಗ ಯಾಕೆ ಕಂಪೇರ್ ಮಾಡ್ಕೊಳ್ತೇವೆ? ವೈ ಇಸ್ ದಿಸ್ ಕಂಪ್ಯಾರಿಸನ್? ಇವರಿಗೆ ಇಷ್ಟು ಮಾರ್ಕ್ಸ್ ಬಂತು, ನನಗೆ ಎಷ್ಟು ಮಾರ್ಕ್ಸ್ ಬರಲಿಲ್ಲ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದೇ ನಿಮ್ಮ ಸಕ್ಸಸ್. ಮೇನಾಗಿ ಈಗಿನ ಒಂದು ಯಂಗ್ ಜನ್ರೇಷನ್ ಯಾವ ದಾರಿ ಸಾಗ್ತಾ ಇದೆ ಅಂತಂದರೆ, ಕಂಪೇರ್ ಮಾಡ್ಕೊಳ್ಳುವಂಥ, ಅವ್ರು ಮಾಡ್ತಾರೆ ಅಂತ ನಾವು ಮಾಡುವಂಥದ್ದು, ಅವ್ರಿಗೆ ತೋರಿಸ್ಲಿಕ್ಕೆ ಅಂತ ನಾವು ಮಾಡುವಂಥದ್ದು. ಅದು ಎಕ್ಸಾಮಲ್ಲೂ ಕೂಡ ಅಪ್ಲೈ ಆಗಿಬಿಟ್ಟಿದೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಆ ಎಕ್ಸಾಮಲ್ಲೇ ಜಾಸ್ತಿ ಇದಾಗತ್ತೆ ಅಲ್ವಾ. ಸೊ ಆ ರೀತಿ ಒಂದು ಮಾಡಲಿಕ್ಕೆ ಹೋಗಬೇಡಿ. ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಯಾರು ಎಷ್ಟಾದರೂ ಓದ್ಕೊಂಡಿರಲಿ, ನಿಮಗೆ ಅದರಿಂದ ₹1 ಒಂದು ಪಾಯಿಂಟ್ 1 ಮಾರ್ಕ್ಸ್ ಜಾಸ್ತಿನೂ ಸಿಗೋದಿಲ್ಲ, 1 ಮಾರ್ಕ್ಸ್ ಕಮ್ಮಿನೇ ಸಿಗೋದಿಲ್ಲ. ಕಮ್ಮಿ ಸಿಗುವಂಥ ಚಾನ್ಸ್ ಇದೆ, ಯಾಕೆಂದರೆ ನೀವು ಅದನ್ನು ಮನಸ್ಸಿಗೆ ತೊಗೊಂಡು ಸರಿಯಾಗಿ ಓದಿದ್ರೆ ಕಮ್ಮಿ ಸಿಗುವಂಥ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಡು ನಾಟ್ ಯೀಲ್ಡ್ ಟು ಪಿಯರ್ ಪ್ರೆಷರ್. ಬೇರೆ ನೀವು ಎಷ್ಟೇ ಕಮ್ಮಿ ಓದಿದ್ರೂ ಸಹ ಅದೇನು ಅಂಥ ದೊಡ್ಡ ತಪ್ಪಲ್ಲ. ಆದರೆ ಈ ಪಿಯರ್ ಪ್ರೆಷರ್ಗೆ ಯಾರು ಒಳಗಾಗ್ತಾರಲ್ಲ, ಅವರದ್ದು ಕೇಸ್ ಗಾನ್ ಕೇಸ್ ಅಂತಾನೆ. ಈಗ ಅಲ್ದಿದ್ರು ಮುಂದೊಂದು ದಿನ ಅದು ಲೈಕ್ ನಮ್ಮ ಜೀವನವನ್ನೇ ಹಾಳು ಮಾಡುವಂಥದ್ದು. ಕಂಪ್ಯಾರಿಸನ್ ಮಾಡ್ಕೊಳ್ಳುವಂಥ ಒಂದು ಏನು ಮೆಂಟಾಲಿಟಿ ನಾವು ಮಾಡ್ಕೊಳ್ತೇವೆ, ಒಳ್ಳೆಯದಲ್ಲಿ ಪಾಸಿಟಿವ್ ಆಗಿ ಅವರು ಒಳ್ಳೆಯದಲ್ಲಿ ಇಂಪ್ರೂವ್ ಆಗ್ತಿದ್ದಾರೆ, ನಾವು ಇಂಪ್ರೂವ್ ಆಗೋಣ, ಆ ರೀತಿಯ ಮೆಂಟಾಲಿಟಿ ಓಕೆ. ಬಟ್ ಅಯ್ಯೋ ಅವ್ರು ಮಾಡಿಬಿಟ್ರು ನಾವೇನೂ ಮಾಡಲಿಲ್ಲ ಹೇಳುವಂಥ ಗಾಬರಿತನದಿಂದ, ಅಥವಾ ಸ್ವಲ್ಪ ಮಟ್ಟಿಗೆ ವೆರಿ ಥಿನ್ ಲೈನ್ ಇದೆ, ಆ ಒಂದು ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾರೆ, ಬಹಳ ಸೂಕ್ಷ್ಮವಾದ ವ್ಯತ್ಯಾಸ. ಪಾಸಿಟಿವ್ ಆಗಿ ನಾವು ಅದನ್ನು ತೊಗೊಳ್ಳೋದಕ್ಕೂ ನೆಗೆಟಿವ್ ಆಗಿ ತೊಗೊಳ್ಳೋದಕ್ಕೂ. ಮತ್ತು ಬಹಳಷ್ಟು ಜನ ನೆಗೆಟಿವ್ ಆಗೇ ತೊಗೊಳ್ತಾರೆ, ಅದು ನೆಗೆಟಿವ್ ಆಗೇ ತೊಗೊಳ್ತಾರೆ. ಓಕೆ, ವಿಚ್ ಐ ಹ್ಯಾವ್ ಸೀನ್. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಈ ಪಿಯರ್ ಪ್ರೆಷರ್ಗೆ ಒಳಗಾಗಬೇಡಿ. ಸೊ ಇದು ಫಸ್ಟ್ ಎವರ್ ಮಿಸ್ಟೇಕ್, ಆ್ಯಂಡ್ ಓನ್ಲಿ 1 ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನಾವು ತುಂಬ ಸರಿಯಾಗಿ ನಾವು ಗಮನಿಸ್ತೇವೆ ಅಂತ ಅಂದರೆ ಆ್ಯಕ್ಚುಲಿ ಇದು ಒಂದೇ. ಬಟ್ ಸ್ಟಡಿ ಮೆಥಡ್ಸಲ್ಲಿ, ಸ್ಟಡಿ ಟೆಕ್ನಿಕ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ಹೇಳೋದಕ್ಕೆ ನಾನು ಉಳಿದಂಥ 5 ಮಿಸ್ಟೇಕ್ಸ್ಗಳನ್ನು ಐ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಒನ್, ಫೋಕಸಿಂಗ್ ಓನ್ಲಿ ಆನ್ ಓಪನ್ ಬುಕ್ ನೇಚರ್.
ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇದೆ. ನಿಮಗೆ ಯಾವ ರೀತಿ ಬಾರ್ ಎಕ್ಸಾಮ್ ಅಂದರೆ ಒಂದು ಬೇರೆ ಆ್ಯಕ್ಟನ್ನು ತೊಗೊಂಡು ಹೋಗ್ಬೋದು. ಕಂಪ್ಲೀಟಾಗಿ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ನೋಟ್ಸ್ಗಳನ್ನ ತೊಗೊಂಡು ಹೋಗ್ಲಿಕ್ಕಿಲ್ಲ. ಬಟ್ ಪ್ರಿಪೇರ್ ಮಾಡ್ಕೊಳ್ತೀರಿ. ನೀವೇನು ಅಂದ್ಕೊಳ್ತೀರಿ, ಹೇಗೂ ಬೇರೆ ಆ್ಯಕ್ಟ್ ಇದೆ, ಬೇರೆ ಆ್ಯಕ್ಟನ್ನು ನಾವು ಓಪನ್ ಮಾಡಿಕೊಂಡು ನೋಡ್ಬೋದು ಅಂತ ಹೇಳಿ. ಡೋಂಟ್ ಯು ಥಿಂಕ್ ಸೊ? ಆರಾಮಾಗಿ ಸೆಕ್ಷನ್ ಕೊಟ್ಟಿರ್ತಾರೆ, ಸೆಕ್ಷನನ್ನು ನೋಡೋಣ. ಸೆಕ್ಷನ್ 4 ಆಫ್ ಸ್ಪೆಸಿಫಿಕ್ಲಿ ಫ್ಯಾಕ್ಟ್ ಏನು, ಸೆಕ್ಷನ್ 9 ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನು, ಆರಾಮಾಗಿ ನೋಡ್ಬೋದು ಅಂತ ಹೇಳಿ ತುಂಬ ಜನ ಹಾಗೆ ಭಾವಿಸ್ತಾರೆ. ಓಕೆ, ಎಸ್, ಓಪನ್ ಬುಕ್ ಎಕ್ಸಾಮ್ ಹೌದು, ಅದು ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಆಗುತ್ತೆ. ಆದರೆ ಎಲ್ಲ ಕ್ವಶನ್ಸ್ಗಳು ಡೈರೆಕ್ಟಾಗಿ ಓಪನ್ ಬುಕ್ ಅಂದರೆ ಈ ಬೇರೆ ಆ್ಯಕ್ಟಿಂದ ಕೇಳೋದಿಲ್ಲ. ಓಕೆ, ಸುಮಾರು 40 ಕ್ವಶನ್ಸ್ಗಳು, ನಾವು ಬೇರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡಿದರೆ ಸುಮಾರು 40 ಕ್ವಶನ್ಸ್ಗಳೇನಿವೆ ಅವುಗಳು ಪ್ರಿನ್ಸಿಪಲ್ ಬೇಸ್ಡ್, ಲೈಕ್ ಯಾವ ಮ್ಯಾಗ್ಝಿಮ್ ಮೇಲೆ ಡಿಪೆಂಡ್ ಆಗಿದೆ, ಯಾವ ಲ್ಯಾಂಡ್ ಮಾರ್ಕ್ ಕೇಸ್ ಲಾ, ಅಥವಾ ಸೆಕ್ಷನ್ ನಂಬರ್ ಕೊಡೋದಿಲ್ಲ, ಡೈರೆಕ್ಟಾಗಿ ಅದೊಂದು ಪ್ರಿನ್ಸಿಪಲ್ ಕೇಳಿಬಿಡ್ತಾರೆ. ಪರ್ಪೆಚುವಲ್ ಇಂಜೆಕ್ಷನ್ ಡೆಫಿನೇಷನ್ ಏನು ಅಂತ ಹೇಳಿ ಸಮಥಿಂಗ್ ಲೈಕ್ ದಟ್ ದೆಲ್ ಆಸ್ಕ್. ಅದೇನು ಡೈರೆಕ್ಟಾಗಿ ನಿಮ್ಮ ಸೆಕ್ಷನಲ್ಲಿ ಕಾಣಲಿಕ್ಕಿಲ್ಲ ಕೆಲವೊಂದು ಸಲ. ಸೊ ಆವಾಗ ಏನಾಗುತ್ತೆ, ಸೊ ನೀವು ಆ ರೀತಿಯ ಮೆಥಡ್ಗೆ ನೀವು ಓದ್ಕೊಂಡೇ ಇಲ್ಲ ಅಂತ ಆಗಿಬಿಡತ್ತೆ. ಕೇವಲ ನಾನು ಆರಾಮಾಗಿ ಬೇರೆ ಆ್ಯಕ್ಟ್ ನೋಡ್ಕೊಳ್ತೇನೆ, ಎಕ್ಸಾಮಲ್ಲಿ ಪಾಸ್ ಮಾಡ್ತೇನೆ ಅಂತ ಹಾಗೆ ಅಂದ್ಕೊಂಡಿದ್ರೆ ನೋ. ಓಪನ್ ಬುಕ್ ಎಕ್ಸಾಮ್ ಓದುವಂಥ ಮೆಥಡ್ ಬೇಕಾಗತ್ತೆ. ಬಟ್ ಅದು ಒಂದೇ ಅಲ್ಲ, ಆಯಿತಾ? ಸೊ ಕೆಲವೊಂದು ನೀವು ಕಾಲೇಜಲ್ಲಿ ಏನು ಓದಿದ್ದೀರಿ, ಮೇಯ್ನಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಯಾಕೆ ಮಾಡ್ತಾರೆ, ನೀವು ಎಷ್ಟು ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಓದಿದ್ದೀರಿ, ಅದೇ ಕ್ವಶನ್ಸ್ಗಳು, ಅದೇ ಸಬ್ಜೆಕ್ಟ್ಸ್ಗಳು ಅಲ್ವಾ ಕೇಳುತ್ತಾ ಇರುವಂಥದ್ದು. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ನೋಟ್ಸ್ಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ರಿವೈಸ್ ಮಾಡಿ. ಟೆಕ್ಸ್ಟ್ ಬುಕ್ಗಳಿದ್ದರೆ ಅಥವಾ ಕಾಲೇಜಲ್ಲಿ ಲೈಬ್ರರಿ ಇರುತ್ತೆ, ಲೈಬ್ರರಿ ಕೂಡ ನೀವು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ, ನಿಮ್ಮ ಕಾಲೇಜಲ್ಲಿ ಪರ್ಮಿಟ್ ಮಾಡ್ತಾರೆ. ಸೊ ಲೈಬ್ರರಿ ಹೋಗಿ ಒಂದು ಜಸ್ಟ್ ಮೇನ್ ಇಂಪಾರ್ಟೆಂಟ್ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಲಾಸ್ಗಳು ಅದನ್ನು ಪಟ್ಟಿ ಮಾಡ್ಕೊಂಡು ಬನ್ನಿ. ಅದನ್ನು ಮತ್ತೆ ಪುನರಾವರ್ತನೆ ಮಾಡಿ. ಕೇವಲ ಬೇರೆ ಆ್ಯಕ್ಟ್ನ ಸೆಕ್ಷನ್ ಮೇಲೆ ಮಾತ್ರ ಕ್ವಶನ್ ಅಂತ ಅಲ್ಲ. ಓಕೆ, ಸುಮಾರು 40 ಮಾರ್ಕ್ಸ್ಗಳ ತನಕನೂ ಕೇಳಿದಿದೆ ಕ್ವಶನ್ಸ್ಗಳು. ಸೊ ಅದಕ್ಕೋಸ್ಕರ ಹೋದ ವರ್ಷ ತುಂಬ ಒಂದು ಡಿಕ್ಲೈನ್ ನಾವು ಕಂಡ್ವಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಪರ್ಸೆಂಟೇಜಲ್ಲಿ. ಸೊ ಅದಕ್ಕೋಸ್ಕರ ಇದೊಂದು ಬಹಳ ಇಂಪಾರ್ಟೆಂಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಿಸ್ಟೇಕ್ ವಿಚ್ ಶುಡ್ ನಾಟ್ ಬಿ ಡನ್, ಆಯಿತಾ? ಇನ್ನು ಥರ್ಡ್ ಮಿಸ್ಟೇಕ್, ಲ್ಯಾಕ್ ಆಫ್ ಫೋಕಸ್ ಆನ್ ಬೇರ್ ಆ್ಯಕ್ಟ್ಸ್. ಸೊ ನೋಡಿ, ಇಲ್ಲಿ ನಾನು ಹಿಂದೆ ಹೇಳಿದ್ದು ತುಂಬ ಓವರ್ ಆಗಿ ನೀವು ಓಪನ್ ಬುಕ್ ಎಕ್ಸಾಮ್ ಇದೆ ಅಂತ ತಿಳ್ಕೊಂಡು ಆರಾಮಾಗಿರುವಂಥ ಆ ಪ್ರವೃತ್ತಿ ಅವರಿಗೆ. ಇದೇನು ಬೇರೆ ಆ್ಯಕ್ಟ್ ಇದೆ. ಈಗ ನಿಮಗೆ 40 ಮಾರ್ಕ್ಸಿಗೆ ನೀವು ಓಪನ್ ಬುಕ್ ಎಕ್ಸಾಮ್ ವರ್ಕ್ ಆಗೋದಿಲ್ಲ ಹೇಳಿದೆ. ಬಟ್ ಆ 60 ಮಾರ್ಕ್ಸಿಗೆ ಏನಿದೆಲ್ಲ ಬೇರೆ ಆ್ಯಕ್ಟನ್ನು ನೀವು ರೆಫರ್ ಮಾಡಬೇಕು. ಬಟ್ ಆ ಬೇರೆ ಆ್ಯಕ್ಟನ್ನು ರೆಫರ್ ಮಾಡುವಾಗ ಏನಾಗುತ್ತೆ, ಫೋಕಸ್ ಇರೋದಿಲ್ಲ. ಫೋಕಸ್ ಅಂದರೆ ಏನು, ಇಟ್ ಕುಡ್ ಬಿ ಎನಿಥಿಂಗ್. ನಿಮಗೆ ಕಾನ್ಸಂಟ್ರೇಷನ್, ಮೇ ಬಿ ಕಾನ್ಸಂಟ್ರೇಷನ್ ಅಂತ ಹೇಳಿ ಹೇಳ್ಬೋದು. ಇನ್ನೊಂದು ಅರ್ಥದಲ್ಲಿ ನಿಮ್ಗೆ ಯಾವ ರೀತಿ ಈ ಬೇರೆ ಆ್ಯಕ್ಟ್ ಇಂಡೆಕ್ಸನ್ನು ರೆಫರ್ ಮಾಡಬೇಕು, ಹೇಗೆ ಸೆಕ್ಷನನ್ನು ಹುಡುಕಬೇಕು, ಆ ಸೆಕ್ಷನಲ್ಲಿ ಒಂದು ಪ್ರಾವಿಸೋ ಇರುತ್ತೆ, ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ, ಅದನ್ನು ಯಾವ ರೀತಿ ಹುಡುಕಬೇಕು ಹೇಳುವಂಥದ್ದು, ಅದು ನಮಗೆ ಎಕ್ಸಾಮಲ್ಲಿ ಆಗೋದಿಲ್ಲ ಮಾಡಲಿಕ್ಕೆ. ಸೊ ಅದನ್ನು ನೀವು ಮೇಯ್ನಾಗಿ ಈ ಪ್ರಿಪ್ರೇಷನ್ ಹಂತದಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾವ ರೀತಿ ಮಾಡ್ತೀರಿ, ಹೌ ವಿಲ್ ಯು ಡೂ ದ್ಯಾಟ್? ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಮೇ ಬಿ ವಾಟ್ ಈಸ್ ಸೆಕ್ಷನ್ 13 ಆಫ್ ಸ್ಪೆಸಿಫಿಕ್ಲಿ ಫ್ಯಾಕ್ಟ್, ನಂತರ ಸ್ಪೆಸಿಫಿಕ್ಲಿ ಫ್ಯಾಕ್ಟ್ ಬೇರೆ ಆಗ್ತದೆ, ಅದಕ್ಕೆ ಆ ಕ್ವಶನ್ ಒಂದು ಎಕ್ಸಾಂಪಲ್ ಹೇಳ್ತಿದ್ದಾನೆ ಅಷ್ಟೇ. ಹೌ ಮೆನಿ ರೈಟ್ಸ್ ಡಸ್ ದಿಸ್ ಸೇಸ್ ಅಂತ ಹೇಳಿ ಏನೋ ಒಂದು ಕ್ವಶನ್ ಕೇಳ್ತಾರೆ. ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಹೌ ಮೆನಿ ರೈಟ್ಸ್ ಆರ್ ದೇರ್ ಇನ್ ಕನ್ಸ್ಯೂಮರ್ ಆ್ಯಕ್ಟ್ ಅಂತ ಹೇಳಿ, ಹೌ ಮೆನಿ ಕನ್ಸ್ಯೂಮರ್ ರೈಟ್ಸ್ ಆರ್ ದೇರ್ ಅಂತ. ಸೊ ನಾವು ಇಡೀ ಒಂದು ಇಂಡೆಕ್ಸ್ ಹುಡುಕಿದ್ರೂ ಸಹ ಕನ್ಸ್ಯೂಮರ್ ನಂಬರ್ ಆಫ್ ಕನ್ಸ್ಯೂಮರ್ ರೈಟ್ಸ್ ಅಂತ ಆ ರೀತಿಯಲ್ಲೂ ಕ್ವಶನ್ ಬೇರೆ ಆ್ಯಕ್ಟ್ ಕಾಣೋದಿಲ್ಲ. ಬಟ್ ಸಮ್ವೇರ್ ಒಂದು ಡೆಫಿನಿಷನಲ್ಲಿ ಕನ್ಸ್ಯೂಮರ್ ರೈಟ್ಸ್ ಅಂತ ಇರುತ್ತೆ, ಆ ಕನ್ಸ್ಯೂಮರ್ ರೈಟ್ಸ್ನ ಡೆಫಿನಿಷನಲ್ಲಿ ಬೇರೆ 6 ನಂಬರ್ಗಳಲ್ಲಿ ಕನ್ಸ್ಯೂಮರ್ ರೈಟ್ಸ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಹಾಗೆ ಯಾವ ರೀತಿ ಅದನ್ನು ಡೆಫಿನಿಷನ್ಸ್ ಆದರೆ ಟಕ್ ಅಂತ ಹೇಗೆ ಹುಡುಕಬೇಕು, ಅಥವಾ ಇನ್ನೊಂದು ಯಾವುದೋ ಒಂದು ಒಫೆನ್ಸಸ್ ಅಂತ ಇರುತ್ತೆ. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇರ್ಬೋದು, ಅಥವಾ ಸುಮಾರು ಆ್ಯಕ್ಟ್ಗಳಲ್ಲಿ ಒಫೆನ್ಸಸ್ ಭಾಗ ಲಾಸ್ಟಿಗೆ ಬರುತ್ತೆ ಕೆಲವೊಂದು ಸಲ. ಸೊ ನಾವು ಡೈರೆಕ್ಟಾಗಿ ಫಸ್ಟೆಲ್ಲ ನೋಡೋವಂಥದ್ದೇ ಅಲ್ಲ, ಲಾಸ್ಟಿಗೆ ಆ ಒಫೆನ್ಸಸ್ನ ಚಾಪ್ಟ್ರಿಗೆ ಹೋಗೋದು, ಯಾವ ಸಬ್ಜೆಕ್ಟ್ ಮ್ಯಾಟ್ರ್ ಬಗ್ಗೆ ಹೇಳ್ತಿದ್ದಾರೆ ಅದನ್ನು ನೋಡುವಂಥದ್ದು, ಅದನ್ನು ಆನ್ಸರ್ ಮಾಡುವಂಥದ್ದು. ಸೊ ಈ ರೀತಿ ಮಾಡ್ತಾ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ನ ಓದುವಂಥದ್ದು ಒಂದು ಕಲೆ. ಸೊ ಅದನ್ನು ನಾನು ಸ್ವಲ್ಪ ದಿನದಲ್ಲೇ ಐ ವಿಲ್ ಸ್ಟಾರ್ಟ್ ದ್ಯಾಟ್. ಬೇರೆ ಆ್ಯಕ್ಟ್ ಒಟ್ಟೊಟ್ಟಿಗೆ ಹೇಗೆ ಆನ್ಸರ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ನಿಮಗೆ ಐ ವಿಲ್ ಶೋ ಯು. ಓಕೆ, 1-2 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಹೇಗೆ ಬೇರೆ ಆ್ಯಕ್ಟ್ ಒಟ್ಟೊಟ್ಟಿಗೆ ನಾವು ಇದು ಮಾಡಬೇಕು ಅಂತ. ಬೇರೆ ಆ್ಯಕ್ಟ್ ನಿಮ್ಮ ಬೈಬಲ್,
ಓಕೆ, ಅದ್ರ ಜೊತೆಗೆ ನಿಮ್ಮ ಕಾಲೇಜ್ ನೋಟ್ಸು ಅಥವಾ ಯಾವುದಾದ್ರು ಟೆಕ್ಸ್ಟ್ ಬುಕ್ಗಳು ಇದ್ರೂ ಸಹ ಒಂದು ನೋಡ್ಕೊಳ್ಬೇಕು. ಸೊ ಆವಾಗ ನಿಮಗೆ ಕಂಪ್ಲೀಟ್ 100 ಮಾರ್ಕ್ಸಿಗೆ ನೀವು ತಯಾರಿ ಮಾಡ್ಕೊಂಡಾಗೆ. ಇಲ್ಲಾಂದರೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನೀವು ತಯಾರಿ ಮಾಡ್ಕೊಳ್ತೀರಿ, ವಿಚ್ ಇಸ್ ನಾಟ್ ಸಂಪೂರ್ಣವಾಗಿರೋದಿಲ್ಲ. ಆ ಇಲ್ಲದೆ ಇರೋದ್ರಲ್ಲಿ ಎಷ್ಟೋ ಹೊಸ ಕ್ವಶನ್ಗಳನ್ನ ಕೇಳ್ತಾರೆ. ಆವಾಗ ನೀವು ಸಂಪೂರ್ಣವಾಗಿ ಆನ್ಸರ್ ಮಾಡೋದಿಲ್ಲ, ಒಂದು 50-60% ಕೂಡ ಆನ್ಸರ್ ಮಾಡೋದಿಲ್ಲ. ಅದರಲ್ಲೂ ಎಷ್ಟು ತಪ್ಪಾಗಿರುತ್ತೆ, ಹಾಗೆ ಫೇಲಿಯರ್ ರೇಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸರಿಯಾಗಿ ಒಂದು ಓಪನ್ ಬುಕ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಆ್ಯಕ್ಟ್ನ ಎಷ್ಟು ಓದಬೇಕೋ ಅಷ್ಟು ಓದುವಂತಹ ತಯಾರಿ ಮಾಡಿಕೊಂಡು, ಅದ್ರ ಜೊತೆಗೆ ಬೇರೆ ಪ್ರಿನ್ಸಿಪಲ್ಸು, ಲ್ಯಾಂಡ್ ಮಾರ್ಕ್, ಟೈಮ್ ಲಿಮಿಟ್ಸು, ಡೆಫಿನಿಷನ್ಸು, ಎಕ್ಸ್ಪ್ಲನೇಷನ್ಸು, ಎಕ್ಸೆಪ್ಷನ್ಸ್ಗಳು, ಮತ್ತು ವಾಟ್ ಎವರ್ ಪಾಸಿಬಲ್ ನೀವು ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ. ಡಿಫ್ರೆನ್ಸಸ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಸ್ ಜುಡಿಕೇಟಾ ಮತ್ತು ರೆಸ್ ಸಬ್ ಜುಡೈಸ್, ರೆಸ್ ಜುಡಿಕೇಟಾ ಅಥವಾ ಆರ್ಡರ್ ಟು ರೂಲ್ 2, ರೆಸ್ ಜುಡಿಕೇಟಾ ಅಥವಾ ಎಸ್ಟಾಪಲ್, ಈ ರೀತಿ ಕ್ವಶನ್ಗಳು ಕೇಳ್ಬೋದು ಆಪ್ಷನ್ಸ್ಗಳನ್ನ ಕೊಟ್ಟು. ಸೊ ಆ ಪ್ರಿನ್ಸಿಪಲ್ಗಳಲ್ಲಿ ಕೂಡ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ಲೀಗಲ್ ಮ್ಯಾಕ್ಸಿಮ್ಸ್ಗಳನ್ನ ಕಲ್ತ್ಕೊಳ್ಬೇಕು. ಎಸ್, ಸೊ ಇದು 3 ಮಿಸ್ಟೇಕ್ಸ್ ಆಯಿತು. ನೆಕ್ಸ್ಟ್ ಒನ್, ರಿಲೈಯಿಂಗ್ ಆನ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್. ತುಂಬ ಜನ ಏನು ಮಾಡ್ತೀರಿ, ನಮಗೊಂದು ಅಭ್ಯಾಸ ಇರುತ್ತೆ, ಪ್ರೊಕಾಸ್ಟಿನೇಷನ್ ಅಂತ ಹೇಳುವಂಥದ್ದು, ಮುಂದಕ್ಕೆ ಹಾಕುವಂಥದ್ದು. ಇವತ್ತು ಓದೋಣ ಅಂತ ಕೂತ್ಕೊಳ್ತೀರಿ, ಸ್ವಲ್ಪ ಮಟ್ಟಿಗೆ ಇಲ್ಲ ಸ್ವಲ್ಪ ಮಧ್ಯಾಹ್ನ ಆಗಲಿ ಅಂತ ಹೇಳಿ, ಆಮೇಲೆ ಮತ್ತೆ ಸಂಜೆ ಆಗಲಿ ಅಂತ ಹೇಳಿ, ಯಾವುದೋ ಒಂದು ಬೇರೆ ಕೆಲಸ ಬರುತ್ತೆ, ಯಾವುದೋ ಒಂದು ಹೊರಗೆ ಹೋಗ್ಲಿಕ್ಕಿರುತ್ತೆ. ಸೊ ಈ ರೀತಿ ಆಗ್ತಾ ಏನು ಮಾಡ್ತಾ ಹೋಗ್ತವೆ, ದಿನಗಳು ಸಾಕ್ತಾ ಇರ್ತವೆ. ಸೊ ಈಗ ಒಂದು ನೋಡ್ಲಿಕ್ಕೆ ಹೋದರೆ ಒಂದು 50-55 ದಿನಗಳು ಇರ್ಬೋದು ಎಕ್ಸಾಮಿಗೆ, ಇಸ್ಂಟ್ ಇಟ್? ಸೊ ಹಾಗಿರುವಾಗ ಇನ್ನೂ ಅಷ್ಟು ದಿನ ಇದೆಯಲ್ಲ ಅಂತ ಹೇಳಿ ಕೆಲವರು ಇನ್ನೂ 30 ದಿನ ಆಗಲಿ, 1 ತಿಂಗಳಿರುವಾಗ ಲಾಸ್ಟಿಗೆ ಸರಿಯಾಗಿ ಕೂತ್ಕೊಂಡು ಓದ್ತೇನೆ ಅಂತ ಹೇಳಿ ನಾವು ನಿರ್ಧಾರ ಮಾಡ್ತೇವೆ. ಆಮೇಲೆ 15 ದಿನ ಬರುತ್ತೆ, 15 ದಿನ ಇದ್ದಾಗ ಸರಿಯಾಗಿ ಓದ್ತೇವೆ ಅಂತ ಹೇಳಿ, ಬೇಡ ಆಮೇಲೆ 1 ವಾರ ನಾನು ರಜೆ ಹಾಕಿ ಕಂಪ್ಲೀಟಾಗಿ ಓದ್ತೇನೆ ಅಂತ ಹೇಳಿ. ಯಾವುದು ತಪ್ಪಲ್ಲ, ನೀವು ಹಾಗೆ ಮಾಡಿದರೆ ತಪ್ಪಲ್ಲ. ಬಟ್ ಏನಾಗುತ್ತೆ, ನಾವು ಒಂದು ಸಲ ಮುಂದೆ ಹಾಕುವಂಥ ಅಭ್ಯಾಸ ಮಾಡ್ಕೊಳ್ತಾ ಹೋದಾಗೆ ಪ್ರತಿ ಸಲನೂ ಅದು ಮುಂದೆ ಹಾಕ್ತಾ ಹೋಗ್ತೇವೆ. ಸೊ ಅದು ಅಲ್ಟಿಮೇಟ್ಲಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ನೇ. ಸೊ ಈಗ ನಾವು ಚಿಕ್ಕವರಿರುವಾಗಲೂ ಹಾಗೆ ಮಾಡ್ತಿದ್ವಿ. ದಸರಾ ವೆಕೇಷನಲ್ಲಿ ಎಷ್ಟೋ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಬಟ್ ಹೋಮ್ವರ್ಕ್ ಮಾಡಿ ಮುಗಿಸುವಂಥದ್ದು ಯಾವಾಗ, ಲಾಸ್ಟ್ ದಿನ, ಮರುದಿನ ಶಾಲೆ ಶುರುವಾಗುವಂತಹ ಲಾಸ್ಟ್ ದಿನ ಅಥವಾ ಶಾಲೆ ಶುರುವಾಗೋ ದಿನ ಬೆಳಿಗ್ಗೆ, ಆ ದಿನ ಪಟಪಟ ಮಾಡಿ ಮುಗಿಸುವಂಥದ್ದು ಅಲ್ವಾ. ಅದು ಆವಾಗ ಸ್ಕೂಲಲ್ಲಿ ಹೇಗೋ ನಡೆದು ಹೋಗ್ತಿತ್ತು, ಯಾಕೆಂದರೆ ಅದು ಎಕ್ಸಾಮ್ ಆಗ್ತಿರ್ಲಿಲ್ಲ. ಬಟ್ ಎಕ್ಸಾಮ್ ಟೈಮಲ್ಲಿ ನಾವು ಹೀಗೆ ಮಾಡಿದರೆ 1 ವರ್ಷ ಕಾಯಬೇಕಾಗತ್ತೆ. ಓಕೆ, ಸೊ ಇದು ಕೇವಲ ಯಾವುದೋ ಜಾಬ್ ಸಿಗುವಂಥದ್ದಲ್ಲ. ನೀವು ಇಷ್ಟು ದಿನ ಓದಿದಿರಿ, LLB ಆಗಿದೆ, ನೀವು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಕೋರ್ಟ್ ಹಾಕ್ಕೊಂಡು ಹೋಗುವಂಥ ಮೇನ್ ಒಂದು ಹಂತ ಈ ಎಕ್ಸಾಮ್ ಪಾಸ್ ಆದರೆ. ಇಲ್ಲಾಂದರೆ ಮತ್ತೆ 1 ವರ್ಷ ಯು ಹ್ಯಾವ್ ಟು ಪೋಸ್ಟ್ಪೋನ್ ಮಾಡಬೇಕು. ಸೊ ಈಗ ಎಷ್ಟೋ ಜನರಿಗೆ ಫೈನಲ್ ಇಯರ್ ಎಕ್ಸಾಮ್ ಮುಗಿದಿದೆ, ಟೈಮ್ ಇದೆ. ಸೊ ಡು ನಾಟ್ ವೇಸ್ಟ್ ಸಿಂಗಲ್ ಟೈಮ್ ಆಲ್ಸೋ, ಒಂದು ಸಿಂಗಲ್ ಮಿನಿಟ್ ಸುಮ್ಮನೆ ಕೂಡ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ನೀವು ಓದುವಂಥದ್ದು ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ LLB ಪ್ರಾಕ್ಟೀಸ್ ಮಾಡ್ತಾ, ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಓದುವಂಥ ವ್ಯಾಪ್ತಿ ಏನಿದೆ ಆಯಾ ಸಬ್ಜೆಕ್ಟಿಗೆ ತುಂಬ ಸೀಮಿತ ಆಗ್ತಾ ಹೋಗುತ್ತೆ. ಇಷ್ಟು ಬ್ರಾಡಾಗಿ ಓದಲಿಕ್ಕೆ ಆಗೋದಿಲ್ಲ. ಈಗಲೇ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಓದ್ಕೊಳ್ತೀರಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಆ ಸಬ್ಜೆಕ್ಟ್ನ ಒಂದು ಹಿಡಿತ ಸಾಧಿಸ್ತೀರಿ, ಅಷ್ಟರ ಮಟ್ಟಿಗೆ ನಿಮ್ಮ ಕರಿಯರಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು. ಅಪ್ವರ್ಡ್ ನಿಮ್ಮ ಸಕ್ಸಸ್ ಪಾತ್ ಹೇಳ್ತಾರಲ್ಲ, ಹಾಗೆ ಮೇಲೆ ಇರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ಅಲ್ಲ. ನಿಮ್ಗೆ ಇವತ್ತು ಒಂದು ಅರ್ಧ ಗಂಟೆ ಓದ್ಲಿಕ್ಕೆ ಆಯಿತಾ, ತೊಂದರೆ ಇಲ್ಲ, ಅರ್ಧ ಗಂಟೆ ಆದರೂ ಓದುವಂಥದ್ದು ಮುಖ್ಯ. ಆ ಪುಸ್ತಕ ಇದೆಲ್ಲ, ಆ ಪುಸ್ತಕದ ಟಚ್ ಅದನ್ನು ಇಟ್ಕೊಂಡು ಓದುವಂಥದ್ದು, ಓಪನ್ ಮಾಡುವಂಥದ್ದು. ಹಾಗೆ ಓಪನ್ ಮಾಡಿದಾಗ ನಿಮ್ಗೆ ಎಷ್ಟೋ, ನೀವು ಆ್ಯಕ್ಚುಲಿ ಹೇಳುವಂಥದ್ದು ಇದು ನೀವು ಏನಂತ ಓದಿರ್ಲಿಕ್ಕೂ ಇಲ್ಲ, ಬಟ್ ಸ್ಟಿಲ್ ಈ ಒಂದು ಪೇಜ್ ನೋಡಿದಾಗ ಯು ಸಿ ದ್ಯಾಟ್ ಓಕೆ, ಈ ರೀತಿ ಎಲ್ಲೋ ಅದು ನಮ್ಮ ಮೆಮೊರಿಯಲ್ಲಿ ಗ್ರಾಸ್ಪ್ ಆಗಿರುತ್ತೆ, ನಮ್ಮ ಮನಸ್ಸಲ್ಲಿ ಕುತ್ಕೊಂಡಿರುತ್ತೆ. ಖಂಡಿತವಾಗ್ಲೂ ನಮ್ಮ ಆನೆಸ್ಟಿ ಅಥವಾ ನಮ್ಮ ಒಂದು ಆನೆಸ್ಟ್ ಪ್ರಿಪ್ರೇಷನ್ ಮಾಡಿದಿದ್ರೆ, ಕಷ್ಟಪಟ್ಕೊಂಡು ಕೆಲವರು ಕೆಲಸ ಮಾಡಿಕೊಂಡು ಓದ್ತಾರೆ ಅಂದರೆ ನಮ್ಮ ಆ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಎಲ್ಲೋ ಒಂದು ಕಡೆ ನೆನಪಾಗತ್ತೆ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಅದು ಹೆಲ್ಪ್ ಆಗೇ ಆಗತ್ತೆ. ದಿಸ್ ಇಸ್ ಮೈ ವರ್ಡ್, ಆಯಿತಾ? ಬಟ್ ನಿಮ್ಮ ಓದುವಂಥ ಆ ಪ್ರೀತಿ ಇರಬೇಕು, ಪುಸ್ತಕದ ಬಗ್ಗೆ ಹೇಗೆ ಕಲ್ತ್ಕೊಳ್ಳುವಂಥದ್ದು, ನೆಕ್ಸ್ಟ್ ಓದೋಣ, ನೆಕ್ಸ್ಟ್ ಇಂಟ್ರೆಸ್ಟ್ ಇರಬೇಕು. ಅಯ್ಯೋ ಸಾಕಪ್ಪ ಓದಿ ಮುಗಿಸೋಣ ಬೇಗ ಅಂತ ಹಾಗೆ ಇದ್ದರೆ ಇಲ್ಲ. ಓಕೆ, ಅದೊಂದು ನೆವರ್ ಎಂಡಿಂಗ್ ಪ್ರೋಸೆಸ್ ಆದರೆ ಮಾತ್ರ, ನಿಮಗೆ ಸಮಾಧಾನ ಸಿಗದೇ ಇದ್ದರೆ ಮಾತ್ರ ಆವಾಗ ನೀವು ಕರೆಕ್ಟ್ ದಾರಿಯಲ್ಲಿ ಇದ್ದೀರಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಯಾವತ್ತೂ ಆಸ್ಪದ ಕೊಡಬೇಡಿ. ಒಂದು ವೇಳೆ ಈಗ ನೀವು ಈ ವಿಡಿಯೋ ನೋಡುವಾಗಲೇ ನೀವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಇದ್ದೀರಿ,
ಆವಾಗ ಬೇಜಾರು ಮಾಡ್ಕೊಳ್ಬೇಡಿ, ಎಷ್ಟು ಸಮಯ ಅದೋ ಅಷ್ಟಾದರೂ ಸರಿಯಾಗಿ ಓದಿ. ಓಕೆ, ಯಾಕೆಂದರೆ ಈ ವಿಡಿಯೋ ಮೇ ಬಿ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ಎಕ್ಸಾಮ್ನ ಹಿಂದಿನ ದಿನ ಕೂಡ ನೋಡಿರಬಹುದು, ಮೇ ಬಿ ಐ ಡೋಂಟ್ ನೋ, ನೋಡಬಹುದು ಮುಂದೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಒಂದು ವೇಳೆ ಆಯಿತು ಟೈಮ್ ಮೀರಿ ಹೋಗಿದೆ, ನಿಮ್ಗೆ ಒಂದೇ ದಿನ ಇದ್ದರೂ ಸಹ ಅಷ್ಟು ಸಮಯ ಎಷ್ಟು ಓದ್ತಿರಲ್ಲ ಅಷ್ಟು ಸಮಯ ಕಾನ್ಸಂಟ್ರೇಷನಿಂದ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಓದಿಗೆ ಮಾತ್ರ ಸೀಮಿತಗೊಳಿಸಿ. ಅದರಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಅಥವಾ ಒಂದಷ್ಟು ಬೇರೆ ಬೇರೆ ಯೋಚನೆಗಳು, ಒಂದಷ್ಟು ಅವ್ರು ಹೀಗೆ ಮಾಡಿದ್ರು, ಅವ್ರು ಪಾಸ್ ಆದರೆ ನಾನು ನಾಳೆ ಎಕ್ಸಾಮ್ ಮುಗಿದ ನಂತರ ಎಲ್ಲಿಗೆ ಹೋಗಲಿ, ಯಾವ ಫಿಲ್ಮಿಗೆ ಹೋಗಲಿ, ಇದೇ ಯೋಚನೆ ಆಗ್ತಾ ಹೋದರೆ ಖಂಡಿತವಾಗಿ ಅದು ಮುಂದುವರಿಯೋದಿಲ್ಲ. ಸೊ ಇದೆಲ್ಲ ಕೂಡ ಇನ್ನೂ ನಾವು ವಿದ್ಯಾರ್ಥಿಗಳಂದರೆ ಕೇವಲ ಆ ಒಂದು ಏಜ್ ಗ್ರೂಪ್ ಅಷ್ಟೇ ಅಲ್ಲ, ಎಷ್ಟೋ 80 ವರ್ಷ 90 ವರ್ಷದವರು ಕೂಡ ವಿದ್ಯಾರ್ಥಿಗಳು. ಯಾರು ವಿದ್ಯೆಯನ್ನು ಅಂದರೆ ಅದನ್ನು ಬಯಸ್ತಾರೆ ಅವರು ವಿದ್ಯಾರ್ಥಿಗಳು. ಸೊ ಹಾಗೆ ಆಗಲಿಕ್ಕೆ ಇಷ್ಟಪಟ್ಟವರು ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ, ಆಯಿತಾ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರಿಪ್ರೇಷನ್ನು. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಮುಗಿದ ನಂತರ ಸಹ ನನ್ನ ಪ್ರಿಪ್ರೇಷನ್ ಮುಗೀತು ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಜೀವನದ ಪ್ರಿಪ್ರೇಷನ್ ತಯಾರಿ ಮಾಡ್ಕೊಳ್ಳಬೇಕು. ಅದಕ್ಕೋಸ್ಕರ ನಾಲೆಜ್ ಇದ್ದಷ್ಟು ನೀವೆಷ್ಟು ನಾಲೆಜನ್ನು ಗಳಿಸ್ಕೊಳ್ತೀರಿ, ಯಾರೂ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಾಲೆಜ್ ವಿಚಾರದಲ್ಲಿ ನಿಮ್ಮನ್ನು ಯಾರೂ ಹಿಂದಕ್ಕೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾಲೆಜನ್ನು ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಓಕೆ, ಬೇರೆ ಇಡೀ ಒಂದು ಎಷ್ಟೇ ಸಮಸ್ಯೆ ಬಂದರೂ ಸಹ ನಿಮ್ಮ ನಾಲೆಜ್ ಹೇಳುವಂಥದ್ದು ನಿಮ್ಮನ್ನು ಆ ಸಮಸ್ಯೆಯಿಂದ ಖಂಡಿತವಾಗಿ ಮಾಡುತ್ತೆ. ಎಕ್ಸಾಮ್ ಮುಖಾಂತರ ಅಲ್ಲ, ಬೇರೆ ಯಾವುದೋ ಮೆಥಡ್ ಮುಖಾಂತರ ಕೂಡ ಪಾರ್ ಮಾಡುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಹೇಳುವಂಥದ್ದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಮುಗಿದ ನಂತರ ಇಷ್ಟಕ್ಕೆ ಮಾತ್ರ ಇದೊಂದು ಹರಕೆ ತೀರಿಸುವಾಗೆ ಆ ರೀತಿ ಅಂತ ಅಂದ್ಕೊಳ್ಬೇಡಿ. ಇದು ತುಂಬ ಜನ ಮಾಡುವಂಥ ಮಿಸ್ಟೇಕ್. ಒಂದು ಎಕ್ಸಾಮ್ ಆಯಿತು, LLB ಎಕ್ಸಾಮ್ ಆಯ್ತಲ್ಲ, ಮುಗೀತು, ಹೇಗೋ ಏನೋ ಮಾಡಿ LLB ಮಾಡಿ ಮುಗಿಸಿದೆ ಅಲ್ಲ. ಸೊ ಆ ರೀತಿ ಮೆಂಟಾಲಿಟಿ ಇದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಸಮ್ ಲೈಕ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಬೇಕು ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಆಗುತ್ತೆ, ಅದು ಆ ಥರ ಏನಿಲ್ಲ, ತುಂಬ ಕಷ್ಟ ಏನಿಲ್ಲ. ಬಟ್ ಅದನ್ನ ಮುಂದಿನ ಹಂತಗಳಲ್ಲಿ ನಿಮಗೆ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಿಕೊಂಡು ಆ ರೀತಿ ಮಾಡುವಂಥ ಲೈಕ್ ಆ ಯೋಚನೆ ಇದ್ದರೆ ಆ ಪ್ರಿಪ್ರೇಷನ್ ಇಲ್ಲಿಗೆ ನಿಲ್ತು ಹೇಳುವಂಥ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್ನು ನೆಗ್ಲೆಕ್ಟಿಂಗ್ ರಿವಿಷನ್. ತುಂಬ ಜನ ಮಾಡುವಂಥದ್ದು ಇದೆ. ತುಂಬ ಲೈಕ್ ಈವನ್ ನಾನು ಕೂಡ ಎಷ್ಟೋ ವರ್ಷಗಳ ತನಕ ಹಾಗೆ ತಪ್ಪು ಮಾಡ್ತಿದ್ದೆ. ರಿವಿಷನ್ ಮಾಡುವಂಥದ್ದು ಬೋರ್ ಆಗಿಬಿಡತ್ತೆ ನಮಗೆ. ಯಾಕೆಂದರೆ ಫಸ್ಟಿಂದ ಎಲ್ಲೋ ಲಾಸ್ಟ್ ಸೆಕ್ಷನ್ ತನಕ ಓದಿರ್ತೇವೆ ಡೀಟೇಲ್ ಆಗಿ, ಮತ್ತೆ ಯಾರು ಓದ್ತಾರೆ ಅಂತ ಹೇಳಿ ಅನಿಸತ್ತೆ. ಬಟ್ ಮತ್ತೆ ಹಾಗೆ ಓದುವಂಥದ್ರಲ್ಲೇ ನಮ್ಮ ಎಷ್ಟೋ ಒಂದು 50 ಮಾರ್ಕ್ಸ್ ಸಿಕ್ಬಿಡ್ಬೋದು. ಯಾಕಂದರೆ ಅದೊಂದು ರಿವೈಸ್, ನಾವು ಮತ್ತೊಂದು ಸಲ ಹೀಗೆ ಪುನರ್ಮನನ ಅಂತ ಹೇಳ್ತಾರಲ್ಲ, ಸೊ ಹೀಗೆ ಒಂದು ನೋಡ್ಕೊಂಡು ಬಿಟ್ರೆ ಇಷ್ಟು ಓದಿದ್ದೆಲ್ಲ ನಾನೊಂದು 4-5 ಸೆಕ್ಷನ್ ಇಂಪಾರ್ಟೆಂಟ್ ಅಂತ ಹಾಕಿದ್ದೇನೆ, ಸೊ 4-5 ಸೆಕ್ಷನ್ ಯಾವುದು ಅಂತ ನೋಡ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಆ ರಿವಿಷನ್ ಇಟ್ ಟೇಕ್ಸ್ ಓನ್ಲಿ 10 to 15 ಮಿನಿಟ್ಸ್. ಬಟ್ ಅದು ಮಾಡಲಿಕ್ಕೆ ನಮಗೆ ಆ್ಯಕ್ಚುಲಿ ನಾವು ಮಾನಸಿಕವಾಗಿ ಬಳಲಿರ್ತೇವೆ, ನೆಗ್ಲೆಕ್ಟ್ ಮಾಡಿಬಿಡ್ತೇವೆ, ರಿವಿಷನ್ ಮಾಡ್ಕೊಳ್ಳೋದಿಲ್ಲ. ರಿವಿಷನ್ ಇಸ್ ವೆರಿ 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 ನೆಸೆಸರಿ. ಈಗ ಇನ್ನೊಂದು ಹೇಳುವಂಥದ್ದ, ನೀವು ನೋಟ್ಸ್ ಮಾಡ್ಕೊಂಡಿದ್ರೆ, ಕಾಲೇಜಿನ ನೋಟ್ಸ್ ಮಾಡ್ಕೊಂಡಿದ್ರೆ, ಆವಾಗ ನೀವು ಇದು ಯಾವುದು ಓದಬೇಕಾಗೇ ಇಲ್ಲ. ಆ್ಯಕ್ಚುಲಿ ಎಕ್ಸಾಮಿಗೆ 1 ವಾರ ಇರುವಾಗ ಜಸ್ಟ್ ನಿಮ್ಮ ಕಾಲೇಜ್ ನೋಟ್ಸ್ಗಳನ್ನು ನೋಡ್ಕೊಂಡು ಹೋದರೂ ಸಹ ಸಾಕಾಗತ್ತೆ. ದ್ಯಾಟ್ ಇಸ್ ಅ ಪವರ್ ಆಫ್ ರಿವಿಷನ್. ನೋಟ್ಸ್ ಮಾಡ್ಕೊಳ್ಳೋಂಥದ್ದು ಮತ್ತು ರಿವಿಷನ್ ಮಾಡ್ಕೊಳ್ಳುವಂಥದ್ದು. ಸೊ ಈ ರಿವಿಷನ್ ಮಾಡ್ಕೊಳ್ಬೇಕಂದ್ರೆ ಆಫ್ಕೋರ್ಸ್ ನೋಟ್ಸ್ ಮಾಡ್ಕೊಳ್ಳೇಬೇಕು ಅಲ್ವಾ. ನೋಟ್ಸ್ ಅಂದರೆ ಯಾವುದು, ಅದಕ್ಕೆ ಇದೇ ರೀತಿ ಮೆಥಡ್ ಅಂತ ಇಲ್ಲ, ಆಯಿತಾ. ನೋಟ್ಸ್ ಲೈಕ್ ಒಂದು 10 ಪೇಜಿನ ನೋಟ್ಸು ಅಥವಾ 100 ಪೇಜಿನ ನೋಟ್ಸು ಇಲ್ಲ, ಹಾಗಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೋಡಿ ನಿಮಗೆ ಹೇಗೆ ನೆನಪಾಗತ್ತೆ. ಈಗ ಕೆಲವರಿಗೆ ಸೆಕ್ಷನ್ ನಂಬರ್, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಹೀಗೆ ಹಾರಿಸಾಂಟ್ಲಿ ಬರೆದ್ರೆ ನೆನಪಿರುತ್ತೆ. ಕೆಲವರಿಗೆ ಜಸ್ಟ್ 1, 2, 3 ಅಂತ ಹೇಳಿ ಬರೆದು ಒಂದು ಚಿಕ್ಕದಾಗಿ ಒಂದು ಹೈಫನ್ ಹಾಕಿ ಒಂದು ವರ್ಡ್, ಯಾವುದು ಈಗ ಸೆಕ್ಷನ್ 14 ಅಂತ ಇದ್ದರೆ ಎಕ್ಸ್ಪರ್ಟ್ಸ್ ಅಂತ ಹೇಳಿ 14A ಎಕ್ಸ್ಪರ್ಟ್ಸ್ಗಳ ಬಗ್ಗೆ ಅಂತ ಹೇಳಿ ಒಂದು ವರ್ಡ್ ಹೇಳಿದ್ರೆ ನೆನಪಿರುತ್ತೆ. ಕೆಲವರಿಗೆ ಫುಲ್ ಬರ್ಕೊಳ್ಬೇಕು, ಪವರ್ ಆಫ್ ಕೋರ್ ಟು ಎಂಗೇಜ್ ಎಕ್ಸ್ಪರ್ಟ್ಸ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಇಂಡಿವಿಜುವಲ್ ಇದು. ಬಟ್ ಅಲ್ಟಿಮೇಟ್ಲಿ ಆ ಇಂಡೆಕ್ಸಲ್ಲೂ ಬೇಕಾದರೂ ಮಾರ್ಕ್ ಮಾಡ್ಕೊಳ್ಳಿ. ನೋಟ್ಸ್ ಅಂದರೆ ನೀವೇ ಕೈಯಲ್ಲಿ ಬರ್ಕೊಳ್ಳಿ ಅಂತಲೂ ಅಲ್ಲ, ಇಂಡೆಕ್ಸಲ್ಲಿ ಬೇಕಿದ್ರೆ ಜೆರಾಕ್ಸ್ ತೆಕ್ಕೊಳ್ಳಿ, ಅದೇ ಬೇರೆ ಆ್ಯಕ್ಟಲ್ಲಿ ಬರೀಲಿಕ್ಕಿಲ್ಲ. ಯಾಕೆಂದರೆ ಯಾವುದೇ ನೋಟ್ ಮಾರ್ಕ್ ಮಾಡ್ಕೊಳ್ಬೇಡಿ. ನೀವು ಯಾವ ಬೇರೆ ಆ್ಯಕ್ಟ್ಸ್ಗಳನ್ನು ಎಕ್ಸಾಮಿಗೆ ತೊಗೊಂಡು ಹೋಗ್ತೀರಿ ಅದ್ರ ಮೇಲೆ ಯಾವುದೇ ರೀತಿ ಚಿತ್ತು ಮಾರ್ಕ್ ಅಥವಾ ನೋಟ್ಸು ನಥಿಂಗ್ ಹ್ಯಾಸ್ ಟು ಬಿ ಡನ್. ಅದಕ್ಕೋಸ್ಕರ ವಾಟ್ ಐ ಸಜೆಸ್ಟ್ ಈಸ್, ನೀವು ಕಂಪ್ಲೀಟಾಗಿ ಇದನ್ನಷ್ಟು ಜೆರಾಕ್ಸ್ ಮಾಡ್ಕೊಳ್ಳಿ ಹೇಳ್ತಾ ಇಲ್ಲ. ಜಸ್ಟ್ ಆ ಇಂಡೆಕ್ಸ್ ಪೋರ್ಷನ್ ಇರುತ್ತಲ್ಲ, ಇಂಡೆಕ್ಸ್ ಪೋರ್ಷನನ್ನು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಅಥವಾ ನಿಮಗೆ ಇದರಲ್ಲೂ ಸಿಗುತ್ತೆ, ಡೌನ್ಲೋಡ್ ಆದರೂ ಮಾಡ್ಕೊಳ್ಬೋದು. ಅಷ್ಟನ್ನು ಮಾತ್ರ ಪ್ರಿಂಟ್ ಮಾಡ್ಕೊಳ್ಳಿ. ಪ್ರತಿ ಆ್ಯಕ್ಟ್ನ ಇಂಡೆಕ್ಸ್ನ ಪ್ರಿಂಟ್ ಮಾಡ್ಕೊಳ್ಳಿ. ಅದರ ಮೇಲೆ ಹೆಚ್ಚು ಮಾರ್ಕ್ ಹೈಲೈಟ್ ಮಾಡ್ಕೊಳ್ಳಿ.
ಯಾವುದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಇರ್ಬೋದು, ಅಥವಾ ಇದು ಯಾವುದ್ರ ಜೊತೆ ಕನೆಕ್ಟ್ ಆಗುತ್ತೆ ಹೇಳುವಂಥದ್ದೆಲ್ಲ ಆ ರೀತಿ ಮಾಡಿಕೊಂಡ್ರೆ ರಿವಿಷನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದು ಓವರ್ಲುಕಿಂಗ್ ಮಾಕ್ ಟೆಸ್ಟ್ ಆ್ಯಂಡ್ ಪ್ರಾಕ್ಟೀಸ್ ಪೇಪರ್ಸ್. ಸೊ ಪ್ರಾಕ್ಟೀಸ್ ಪೇಪರ್ಸ್ ಅಂದರೆ ಇಟ್ ಕುಡ್ ಬಿ ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳಿರ್ಬೋದು, ಅಥವಾ ಮಾಕ್ ಟೆಸ್ಟ್ಗಳು, ಗೈಡ್ಸ್ಗಳು ಎಷ್ಟೋ ಬುಕ್ಕಲ್ಲಿ ಸಿಗುತ್ತೆ ಆಯಿತಾ. ಮಾಕ್ ಟೆಸ್ಟ್ಗಳು ಹೇಳುವಂಥದ್ದು ಈಗ ಆನ್ಲೈನಲ್ಲಿ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಮಾಕ್ ಟೆಸ್ಟ್ ಅಂತ ಹೇಳಿದರೆ ಫ್ರೀ ಕೂಡ ಸಿಗುತ್ತೆ, ಪೇಡ್ ಕೂಡ ಸಿಗುತ್ತೆ, ವಿತ್ ಸೊಲ್ಯೂಷನ್ಸು, ವಿತೌಟ್ ಸೊಲ್ಯೂಷನ್ಸು, ಸಾಲ್ವ್ ಕ್ವಶನ್ ಪೇಪರ್ಸ್ಗಳು ಎಷ್ಟು 2011ಇಂದ 2023 ತನಕ ಕೂಡ ಸಿಗುತ್ತೆ. ಅದನ್ನು ತೊಂದರೆ ಅಲ್ಲ, ಎಕ್ಸಾಮಲ್ಲಿ ಮಾಡ್ಬೋದು ಅಂತ ಹೇಳಿ. ಹಾಗೆ ಎಷ್ಟು ಜನರಿಗೆ ಇರುತ್ತೆ ನಾವು ಯಾಕೆ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿ, ಅದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಸ್, ನಾವು ಯಾಕೆ ಅಟೆಂಪ್ಟ್ ಮಾಡಬೇಕು, ಎಕ್ಸಾಮ್ ಸರಿ ಓದಿದ್ರೆ ಸಾಕು ಅಂತ ಹೇಳಿ ತುಂಬ ಜನರು ಹಾಗೆ ಅಂದ್ಕೊಳ್ತಾರೆ. ನೋಡಿ, ಮಾಕ್ ಟೆಸ್ಟ್ ಅಂದರೆ ಏನಂತಂದರೆ ನೀವು ಆ ವಾತಾವರಣ, ಈಗ ಹೇಗೆ ಮೂಟ್ ಕೋರ್ಟ್ ಮಾಡ್ತಿದ್ರು ಅದೇ ರೀತಿ ಎಕ್ಸಾಮ್ನ ಒಂದು ವಾತಾವರಣವನ್ನು ನಿಮಗೆ ನೀವೇ ಕಲ್ಪಿಸಿಕೊಂಡು ಎಕ್ಸಾಮನ್ನು ಬರೆಯುವಂಥದ್ದು. ಆವಾಗ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಓಕೆ, ನನಗೆ ಕೆಲವೊಂದು ಕ್ವಶನನ್ನು ಓದಲಿಕ್ಕೆ ತುಂಬ ಸಮಯ ತಗೊಳುತ್ತೆ, ಕೆಲವೊಂದು ಕ್ವಶನ್ ಅರ್ಥ ಆಗೋದಿಲ್ಲ, ಅಥವಾ ಕನ್ನಡ ಟ್ರಾನ್ಸ್ಲೇಷನ್ನೇ ಬೇರೆ ಇದೆ, ಇಂಗ್ಲೀಷ್ದೇ ಬೇರೆ ಇದೆ, ಸ್ವಲ್ಪ ನನಗೆ ಇದು ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಆಪ್ಷನ್ಸ್ಗಳು ಕನ್ಫ್ಯೂಸಿಂಗ್ ಅಂತ ಕಾಣ್ತವೆ ಅಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗ್ತಾ ಹೋಗ್ತವೆ. ಆವಾಗ ನೀವು ಪ್ರಾಬ್ಲಮ್ಸ್ ಅಂತ ಏನೇನು ಗೊತ್ತಾಗುತ್ತೆ ಅದನ್ನು ಸಾಲ್ವ್ ಮಾಡಲಿಕ್ಕೂ ಕೂಡ ನೀವು ಸೊಲ್ಯೂಷನ್ಗಳನ್ನು ಹುಡುಕ್ತೀರಿ ಅಲ್ವಾ. ಸೊ ಅದಕ್ಕೋಸ್ಕರ ಆ ಕಾರಣಕ್ಕೆ ಮಾಕ್ ಟೆಸ್ಟ್ಗಳನ್ನು, ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ಪದೇ ಪದೇ ಅಂತ ಹೇಳಿ ಹೇಳುವಂಥದ್ದು. ಓಕೆ, ಇಟ್ ಕುಡ್ ಬಿ ಇನ್ ಎನಿ ಫಾರ್ಮ್, ನೀವು ಬುಕ್ಕಲ್ಲಿ ಇರುವಂಥದ್ದನ್ನು ತೊಗೊಳ್ಳಿ, ಆನ್ಲೈನ್ ಇರುವಂಥದ್ದನ್ನು ತೊಗೊಳ್ಳಿ, ಎನಿಥಿಂಗ್, ಯಾವುದೇ ಒಂದು ಇದನ್ನು ಸಹ ಯು ಕ್ಯಾನ್ ಪ್ರಾಕ್ಟೀಸ್. ಬಟ್ ಸಮಥಿಂಗ್ ಅಟ್ಲೀಸ್ಟ್ ಒಂದು 4-5 ನೀವು ಪ್ರಾಕ್ಟೀಸ್ ಮಾಡಿದಿದ್ರೆ, 4-5 ಟೆಸ್ಟ್ ಅಟೆಂಪ್ಟ್ ಮಾಡಿದಿದ್ರೆ ಆವಾಗ ನಿಮಗೆ ಸುಲಭ ಆಗುತ್ತೆ ಆಯಿತಾ. ಸೊ ಇದು ಒಂದು ಮಿಸ್ಟೇಕ್ ನಾವು ಸ್ವಲ್ಪ ಇಗ್ನೋರ್ ಮಾಡ್ತೇವೆ. ಯಾಕೆಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಅರ್ಧ ಒಂದು ಹೆದರಿಕೆ, ಅಯ್ಯೋ ನಮ್ಗೆ ಕಮ್ಮಿ ಮಾರ್ಕ್ಸ್ ಬಂದುಬಿಟ್ರೆ ಏನು ಅಂತ ಹೇಳಿ ನಮಗೆ ಅದೇ ಡಿಮೋಟಿವೇಟ್ ಆಗಿಬಿಡುತ್ತೆ, ನಾನು ಫುಲ್ ಓದಿದೊರ್ತು ನಾನು ಟೆಸ್ಟನ್ನು ಅಟೆಂಪ್ಟ್ ಮಾಡೋದಿಲ್ಲ. ಇದೆಲ್ಲ ನಮಗೆಲ್ರಿಗೂ ಇರುವಂಥದ್ದೇ ಆಯಿತಾ. ಈಗ ಫುಲ್ ನಾವು ಯಾವಾಗ ಓದ್ಲಿಕ್ಕೆ ಸಾಧ್ಯ ಹೇಳಿ, ಯಾವಾಗ ಓದ್ಲಿಕ್ಕೆ ಸಾಧ್ಯ? ಅದು ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಸೊ ಎಷ್ಟು ಬರುತ್ತೋ ಅಟೆಂಪ್ಟ್ ಮಾಡೋದು, ಬರದೇ ಇರುವಂಥದಕ್ಕೆ ಆನ್ಸರ್ ಹುಡ್ಕೋದು, ಬಂದಿದ್ದಕ್ಕೆ ಮತ್ತೆ ಇನ್ನೂ ಜಾಸ್ತಿ ಅದರದ್ದು ಸೊಲ್ಯೂಷನ್ಸ್ಗಳನ್ನ ತಿಳ್ಕೊಂಡು ನಾನು ಇದೇ ಅರ್ಥದಲ್ಲಿ ಅದಕ್ಕೋಸ್ಕರ ಇದು ಸರಿ ಅಂತ ತಿಳ್ಕೊಂಡ, ಅಥವಾ ಅಂದಾಜಲ್ಲಿ ನಾನು ಅಂದಾಜು ಮಾಡಿಕೊಂಡು ಒಂದು ಟಿಕ್ ಮಾರ್ಕ್ ಹಾಕಿದ್ನಾ ಹೇಳುವಂಥದ್ದು. ಹಾಗೂ ಕೂಡ ಇರುತ್ತೆ, ಕೆಲವೊಂದು ನಾವು ಅಂದಾಜಲ್ಲಿ ಎ ಎ ಎ ಎ ಎ ಅಂತ ಹೇಳಿ ಹಾಕಿರ್ತೇವೆ ಕಣ್ಣು ಮುಚ್ಕೊಂಡು, ಬಟ್ ನಮಗೆ ಅದರದ್ದು ರೀಸನ್ ಗೊತ್ತಿರೋದಿಲ್ಲ. ಸೊ ನೀವು ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡ್ತೀರಾ, ಸುಮ್ಮನೆ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಡಿ. ರೀಸನಿಂಗ್, ಯಾಕೆ ಈ ಆಪ್ಷನ್ ಕರೆಕ್ಟ್, ಯಾಕೆ 3 ಅದರ್ ಆಪ್ಷನ್ಸ್ ಆರ್ ರಾಂಗ್ ಹೇಳುವಂಥದ್ದು, ಅದು ಸರಿಯಾಗಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಇನ್ನೊಂದು ಕ್ವಶನ್ಗೆ ಮುಂದೋಗಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಆ ಕ್ವಶನ್ಗಳನ್ನು ಸಂಪೂರ್ಣವಾಗಿ ಸಾಲ್ವ್ ಮಾಡಲಿಕ್ಕೆ ನೀವು ತೊಡಗಿಸ್ಕೊಳ್ಳಿ. ಸೊ ದಿಸ್ ಹ್ಯಾಸ್ ಅ ಗ್ರೇಟ್ ಪವರ್, ಈ ರೀತಿ ಸಾಲ್ವ್ ಮಾಡುವಂಥದ್ದು. ಆ್ಯಂಡ್ ಮೋರ್ ಓವರ್ ಐ ಸೇ, ಈಗ ಇಫ್ ಐ ಆಮ್ ಟೀಚಿಂಗ್ ಎನಿಥಿಂಗ್, ನಾನೇನಾದರೂ ಟೀಚ್ ಮಾಡ್ತಿದ್ದೇನೆ ಜುಡಿಷರಿ ಎಕ್ಸಾಮಿಗೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿಗೆ ಅಂತ ಇದ್ದರೆ, ಐ ಯೂಸ್ ಟು ಸಾಲ್ವ್ ಸಮ್ ಕ್ವಶನ್ ಪೇಪರ್ಸ್. ನಾನು ತುಂಬ ಏನೂ ಸಾಲ್ವ್ ಮಾಡಿರಲಿಲ್ಲ, ಬಟ್ ಸಾಲ್ವ್ ಮಾಡ್ತಾ ಮಾಡ್ತಾ ಐ ಗೇನ್ಡ್ ಆ ರೀತಿಯ ಎಕ್ಸ್ಪೀರಿಯನ್ಸ್, ಸ್ವಲ್ಪ ನಾಲೆಜ್ ಬರಲಿಕ್ಕೆ ಶುರುವಾಯಿತು, ಕಾನ್ಫಿಡೆನ್ಸ್ ಬರಲಿಕ್ಕೆ ಪ್ರಾರಂಭ ಆಯಿತು. ಓಕೆ, ಸೊ ಇಟ್ ಕುಡ್ ಬಿ ಎಕ್ಸಾಮಾ ಅಥವಾ ಟೀಚಿಂಗಾ ಅಥವಾ ವಾಟ್ ಎವರ್, ನೀವು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಈ ರೀತಿ ಪ್ರಾಕ್ಟಿಕಲ್ ಕ್ವಶನ್ಸ್ಗಳು ವಿತ್ ಆಪ್ಷನ್ಸ್, ಕನ್ಫ್ಯೂಸ್ ಆಗುವಂಥ ಆನ್ಸರ್ಸ್ಗಳು ಇರುವಾಗ ಆವಾಗ ನೀವು ಸಾಲ್ವ್ ಮಾಡುವಂಥದ್ದಿದೆಲ್ಲ, ಇಟ್ಸ್ ಲೈಕ್ ಲಾಂಗ್ ಲಾಸ್ಟಿಂಗ್. ಅದ್ರದ್ದು ಎಫೆಕ್ಟ್ ಏನಿದೆಲ್ಲ, ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ, ಓಕೆ ಈ ರೀತಿ ಉಳಿದ ಆಪ್ಷನ್ ನಾನು ಸೆಲೆಕ್ಟ್ ಮಾಡಲಿಲ್ಲ, ಯಾಕೆಂದರೆ ಅದು ಈ ರೀತಿ ಟ್ರ್ಯಾಕಿಗೆ ತೊಗೊಂಡು ಹೋಗುತ್ತೆ, ಇದು ತಪ್ಪಾಗತ್ತೆ ಹೇಳುವಂಥದ್ದು ನೀವು ಕ್ರಿಟಿಕಲಿ ಯೋಚನೆ ಮಾಡಿರ್ತೀರಿ. ಆ ಕ್ರಿಟಿಕಲ್ ಅನಾಲಿಸಿಸ್ ಇದೆಲ್ಲ, ದ್ಯಾಟ್ ಈಸ್ ವೆರಿ ನೆಸೆಸರಿ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ, ಕ್ರಿಟಿಕಲ್ ಅನಾಲಿಸಿಸ್ ಅಂದರೆ, ಓಕೆ ಹೀಗಾದರೆ ಹೀಗೆ, ಇದು ಪಾಸಿಟಿವ್, ಇಷ್ಟು ಎಫೆಕ್ಟ್ಸ್ 80%, ಇದು ಲೈಕ್ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳಿದ್ದು. ನೀವು ಹೇಗೆ ಒಂದು ಫಿಲ್ಮನ್ನು ಕ್ರಿಟಿಕಲಿ ಅನಲೈಸ್ ಮಾಡೋದಿಲ್ವಾ, ಈ ಫಿಲ್ಮ್ ಈ ರೀತಿ ಇತ್ತು, ಅವ್ರು ಈ ರೀತಿ ಆ್ಯಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿತ್ತು, ಬಟ್ ಕ್ಯಾಮ್ರಾ ಆ್ಯಂಗಲ್ ಸರಿ ಇರಲಿಲ್ಲ, ಅಥವಾ ಯಾವುದೋ ಫೈಟ್ ಸೀನ್ ಸರಿ ಇರಲಿಲ್ಲ, ಡೋಂಟ್ ಯು ಕ್ರಿಟಿಕಲಿ ಅನಲೈಸ್? ಹಾಗೆ ಈ ಕ್ವಶನ್ಸ್ಗಳನ್ನು ಯು ಹ್ಯಾವ್ ಟು ಡೂ ದ್ಯಾಟ್. ಉಳಿದವ್ರು ಏನು ಮಾಡ್ತೀರಿ, ತುಂಬ ಜನ ಜಸ್ಟ್ ಆಪ್ಷನ್ಸ್ಗಳನ್ನು ನೋಡ್ತೀರಿ, ಹಾಂ ನಾನು ನೋಡಿದೆ ಕರೆಕ್ಟ್, ಇದು ಆನ್ಸರ್ ಕರೆಕ್ಟ್, ಗೊತ್ತು. ಸೊ ಸೇಮ್ ಕ್ವಶನ್ ಬರೋದಿಲ್ಲ ಎಕ್ಸಾಮಿಗೆ, ನೆನ್ಪಿಟ್ಕೊಳ್ಳಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ರು ಸೇಮ್ ಕ್ವಶನ್ ಏನು ಬಂದಿಲ್ಲ ಇಲ್ಲಿ ತನಕ, ಸೇಮ್
ತರಹದ ಸೆಕ್ಷನ್ಸ್ಗಳು ಸೇಮ್ ಪ್ಯಾಟರ್ನ್ ಬಂದಿದೆ, ಬಟ್ ಡಿಟ್ಟೋ ಎಕ್ಸಾಕ್ಟ್ ಕ್ವಶನ್ ಬಂದೇ ಇಲ್ಲ. ಸೊ ಆ ಕ್ವಶನನ್ನು ಬಾಹಟ್ ಮಾಡುವಂಥದ್ದು ತಪ್ಪು. ಅಲ್ಲ, ಆಗೋದೂ ಇಲ್ಲ ಅದು ಬಿಡಿ. ಬಟ್ ತುಂಬ ಜನ ಹಾಗೆ ಅಂದ್ಕೊಳ್ತಾರೆ, ನಾನು ಕ್ವಶನ್ಗಳನ್ನು ಸರಿ ನೋಡ್ಕೊಳ್ತೇನೆ ಅಂತ ಹೇಳಿ. ನೋ, ಡೋಂಟ್ ಡೂ ದ್ಯಾಟ್. ಆ ಥರ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ 6 ಮಿಸ್ಟೇಕ್ಸ್ ವಿಚ್ ವಿ ಕಮಿಟ್. ಸೊ ದಿಸ್ ವಾಸ್ ಆಲ್ ಅಬೌಟ್. ಹಾಗೆ ಬೇರೆ ಏನಾದರೂ ನಿಮಗೆ ಈ ಯೂಟ್ಯೂಬ್ ವೀಡಿಯೋಸ್ಗಳದ್ದು ಅಪ್ಡೇಟ್ ಮಾಹಿತಿ ಬೇಕಂತ ಇದ್ದರೆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ನಾನು ಚಾಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇವೆ. ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು. ಪ್ಲಸ್ ಇನ್ನೊಂದು ಏನಂತಂದರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಕೋರ್ಸಸ್ಗಳು, ತರಬೇತಿಗಳು ಬೇಕಂತ ಇದ್ದರೆ ಅದರದ್ದು ಕೂಡ ಸೆಲ್ಫ್ ಸ್ಟಡಿ, ನಿಮ್ಮ ಟೈಮಲ್ಲಿ ನೀವು ಓದುವಂತಹ ಇದು ಕೂಡ ಇದೆ, ಕೋರ್ಸ್ ಕೂಡ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಬೇಕಂತ ಅಂದರೆ www.abhijnalegal.in ಅಂತ ಇದೆ. ಅಲ್ಲಿ ನೀವು ಫ್ರೀ ಟೆಸ್ಟ್ಗಳು ಅಂತ ಹೋದರೆ ಫ್ರೀ ಟೆಸ್ಟ್ಗಳು ಸಿಗ್ತವೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ನಿಮಗೆ ಸಿಗುವಂಥದ್ದು. ಹಾಗೆ ಕೋರ್ಸಸ್ ಅಂತ ಹೋದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ಕೋರ್ಸ್ ಇದೆ. ಇನ್ನು ಲೈಕ್ ದಿಸ್ ಇಸ್ ಅನ್ ಆಫರ್ ನಡೀತಾ ಇದೆ ಈಗ. ಹಾಗೆ ನವರಾತ್ರಿಲಿ ಕೂಡ ಆಫರ್ ಇರುತ್ತೆ. ಸೊ ಅದು ಇಂಟ್ರೆಸ್ಟ್ ಇರೋರು ಆದಷ್ಟು ಅದರದ್ದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಯಾಕೆಂದರೆ ಇಲ್ಲಿ ಕಂಟೆಂಟ್ ಸೆಕ್ಷನ್ ನೋಡಿದರೆ ಯು ಕ್ಯಾನ್ ಸಿ ಬೇರೆ ಬೇರೆ ಇನ್ನೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇದು ಆಲ್ರೆಡಿ ನೋಡಿ, ಬೇರ್ ಆ್ಯಕ್ಟ್ ರೀಡಿಂಗನ್ನು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಬೇರ್ ಆ್ಯಕ್ಟ್ ರೀಡಿಂಗ್, CPC ಲೆಕ್ಚರ್ಸ್ಗಳು, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಸುಮಾರು ವೀಡಿಯೋಸ್ಗಳು ಕೂಡ ನೀವು ಕಾಣ್ತೀರಿ ಇಲ್ಲಿ ನೋಡಿ. ಲೆಕ್ಚರ್ 1, 2, 3, 4 ಸೆಕ್ಷನ್ ವೈಸ್ ಬೇರೆ ಆ್ಯಕ್ಟ್ನ ಯಾವ ರೀತಿ ಓದಬೇಕು ಹೇಳುವಂಥದ್ದು. ಹಾಗೆ ಪ್ರಿನ್ಸಿಪಲ್ ಬೇಸ್ಡ್ಗಳದ್ದು, ಕಾನ್ಸ್ಟಿಟ್ಯೂಷನ್ನು ಇನ್ನೂ ಅಪ್ಡೇಟ್ ಆಗಲಿಕ್ಕಿದೆ. ಹಲವಾರು ವೀಡಿಯೋಸ್ಗಳಿನ್ನೂ ಚಾಪ್ಟರ್ಸ್ಗಳು ಟಿಲ್ ಲೈಕ್ November 15th ಅಪ್ಡೇಟ್ ಆಗ್ತಾ ಇರ್ತವೆ. ಹಾಗೆ ಪ್ರತಿ ಶನಿವಾರ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಲೈವ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇರ್ತವೆ. ಸೊ ಅದನ್ನು ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಮಿಸ್ಟೇಕ್ಸ್ಗಳು ಯಾವಾಗ ಮಾಡಬಾರ್ದು ಅಂತ ಹೇಳುವಂಥದ್ದು. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಜಾಯಿನ್ ಆಗಿ. ಹಾಗೆ ಈ ತಪ್ಪುಗಳನ್ನು ಆದಷ್ಟು ಮಾಡದೇ ಇರಲಿಕ್ಕೆ ಪ್ರಯತ್ನಪಟ್ಟು ನಿಮ್ಮ ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳಿ ಅಂತ ಹೇಳುವಂಥ ಹಾರೈಕೆ ನಾವು ಮಾಡ್ತಾ ಇದ್ದೇವೆ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ.